ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ಟೀ ಲವರ್ಸ್ಗೋಸ್ಕರ ಸೂಪರಾಗಿರೋಂಥ ಟೀ ಮಾಡ್ತಾಯಿದ್ದೀನಿ. ಈ ಟೀ ಅಂತೂ ನಾವು ಕುಡಿದು ಬಿಡೋದಿಲ್ಲ, ಅದನ್ನೇ ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊಂಡು ಕುಡಿದ್ರೆ ಸೂಪರಾಗಿರುತ್ತೆ. ಮತ್ತು ಫ್ಲೇವರ್ ಕೂಡ ಘಮ ಘಮ ಅಂತ ಸೂಪರಾಗಿರುತ್ತೆ. ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ಇನ್ನೂ ಈಸಿಯಾಗಿ ಸೂಪರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಒಂದು ಪಾತ್ರೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ, ನೀರು ಹಾಕಿ ಅದಕ್ಕೆ ಈ ಥರ ಬಬಲ್ಸ್ ಬರೋಕ್ಕೆ ನೀರು ಆ ಥರ ನೀರನ್ನ ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಸಣ್ಣಗೆ ಜಜ್ಜಿ ಇಟ್ಕೊಂಡ್ರಂಥ ಶುಂಠಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಶುಂಠಿನ ಚೆನ್ನಾಗಿ ತುರ್ಕೊಂಡು ಹಾಕ್ಕೊಳ್ಳಿ ಅಥವಾ ಜಜ್ಜರು ನೀಟಾಗಿ ಹಾಕ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ. ಈ ಚಕ್ಕೆ ಹಾಕ್ಕೊಂಡ ನಂತರ ಇದಕ್ಕೆ ಒಂದೆರಡು ಏಲಕ್ಕಿನ ಕುಟ್ಟಿ ಹಾಕ್ಕೋಬೋದು ನೀವು ಇವಾಗಲೇ. ಇವಾಗ ಆಲ್ರೆಡಿ ನಾನು ಈ ಚಹಾ ಪುಡಿಯಲ್ಲೇ ಟೀ ಪೌಡ್ರಲ್ಲೇ ಏಲಕ್ಕಿನ ಕುಟ್ಟಿ ಹಾಕ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಏಲಕ್ಕಿನ ಮಿಕ್ಸಿ ಜಾರಲ್ಲಿ ಸಣ್ಣಗೆ ರುಬ್ಕೊಂಡು ಈ ಏಲಕ್ಕಿ ಪೌಡ್ರಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಇದನ್ನೆಲ್ಲ ಒಂದು ನೀಟಾಗಿ ಕುದಿ ಬರಬೇಕು. ಇದೇನಪ್ಪ ಇವರು ಮೊದಲೇ ಶುಂಠಿ ಹಾಕ್ಕೊಂಡಿದ್ದಾರೆ, ಆಮೇಲೆ ಟೀ ಪೌಡ್ರ್ ಹಾಕ್ಕೊಂಡು ಬದಲೇ ಅಂತೀರ. ನಾ ಹೇಳೋ ಮೆಥಡಲ್ಲಿ ಮಾಡಿ ನೋಡಿ, ತುಂಬಾ ಟೀ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ನೀಟಾಗಿ ಕುದಿಬೇಕು. ಕುದಿ ಬರೋವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಟೀ ಪೌಡ್ರ್, ಅದು ಶುಂಠಿ ಫ್ಲೇವರು ಮತ್ತು ಚಕ್ಕೆ ಫ್ಲೇವರ್ ಅದೆಲ್ಲ ನೀಟಾಗಿ ಚೆನ್ನಾಗಿ ಬಿಡಬೇಕು. ಆ ಥರ ಇದನ್ನು ನೀಟಾಗಿ ಚೆನ್ನಾಗಿ ಕುದಿ ಬರಲಿ. ಇದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಚೆನ್ನಾಗಿ ಕುದ್ರೇನೆ ಅದರದ್ದೆಲ್ಲ ಫ್ಲೇವರ್ ಬಿಟ್ಕೊಂಡು ಚೆನ್ನಾಗಿರುತ್ತೆ. ಮತ್ತು ಘಮ ಘಮ ಅಂತ ನೀಟಾಗಿ ಚೆನ್ನಾಗಿ ಬರುತ್ತೆ. ಇದೆಲ್ಲ ನೀಟಾಗಿ ಕುದ್ದು ಇವಾಗ ಗ್ಯಾಸನ್ನು ಸಣ್ಣ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊತಿದ್ದೀನಿ. ನೀವು ಟೀನ ಎಷ್ಟು ಮಾಡ್ಕೊಂಡಿದ್ರೋ ಅದನ್ನು ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳಿ. ನೋಡಿ, ನಾನು ಇವಾಗ ಇದಕ್ಕೆ 2.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ಸಕ್ಕರೆನ ಜಾಸ್ತಿ ಕುಡಿತಾರೆ, ಕೆಲವೊಬ್ಬರು ಕಡಿಮೆ ಕುಡಿತಾರೆ. ಅದನ್ನು ನೋಡಿಕೊಂಡು ನೀವು ನಿಮ್ಗೆ ಟೇಸ್ಟ್ ತಕ್ಕಂಗೆ ನೀವು ಸಕ್ಕರೆನ ಹಾಕ್ಕೋಬೋದು. ಇವಾಗ ಇದನ್ನ ನೀಟಾಗಿ ಚೆನ್ನಾಗಿ ಚಹಾ ಪುಡಿ ಎಲ್ಲ ಸುತ್ತು ಕಂಡುಕೊಂಡಿರುತ್ತಲ್ವ ಟೀ ಪೌಡ್ರ್, ಅದಕ್ಕೆ ಇದನ್ನ ನೀಟಾಗಿ ಒಂದು ಸ್ಪೂನ್ಲಿದ್ರೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಸ್ವಲ್ಪ ಕುದಿಲಿದು ನೀಟಾಗಿ ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಬಿಡೋಣ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಒಂದು ಕುದಿಂದ ಇದಕ್ಕೆ ಹಾಲು ಹಾಕ್ಕೋಬೇಕು. ನೋಡಿ, ಇದಕ್ಕೆ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಹಾಲು ಅದನ್ನು ನೋಡಿಕೊಂಡು ಹಾಲು ಹಾಕ್ಕೊಳ್ಳಿ. ನೋಡಿ, ಇವಾಗ ಇದಕ್ಕೆಲ್ಲ ನೀವು ಇನ್ನೊಂದು ಸಾರಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಲು ಹಾಕಿಂದ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಸೂಪರಾಗಿದೆ ನೋಡಿ ಟೀನ. ನೋಡಿ, ಶುಂಠಿ ಹಾಕ್ಕೊಂಡಿದ್ರೆ ನಮಗೆ ಹೆಲ್ತಿಗೆ ಒಳ್ಳೆಯದು, ವೆಯ್ಟ್ ಲಾಸಿಗೆ ಒಳ್ಳೆಯದು. ನೋಡಿ, ಚಕ್ಕೆನೂ ಒಳ್ಳೆಯದು, ಸೂಪರಾಗಿರುತ್ತೆ. ಇದಕ್ಕೆ ಇನ್ನೊಂದು ಪದಾರ್ಥ ಹಾಕ್ಕೊತೀನಿ, ಸ್ಕಿಪ್ ಮಾಡಿದೆ ನೋಡಿ, ಅದು ಕೂಡ ಹೆಲ್ದಿಯಾಗಿಯೇ ಇರುತ್ತೆ. ನೋಡಿ, ಈಗ ಮಳೆಗಾಲ ಚಳಿಗಾಲದಲ್ಲಿ ಗಂಟಲಲ್ಲಿ ಕಿರಿಕಿರಿ ಆ ಥರ ಆವಾಗ ಶುಂಠಿ ಹಾಕ್ಕೊಂಡು ಕುಡಿದ್ರೆ ಆರೋಗ್ಯವಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದಕ್ಕೆ ಒಂದು 3 ಲವಂಗನ ಹಾಕ್ಕೊತಿದ್ದೀನಿ. ನೋಡಿ, ಲವಂಗ ಹಾಕ್ಕೊಂಡಿದ್ರೆ ಬಾಯಿ ಸ್ಮೆಲ್ಲು ದುರ್ವಾಸನೆ ಅದೆಲ್ಲ ಬರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೆಯದು. ನೋಡಿ, ಇದೇ ಅದು ಇನ್ನೊಂದು ಹೇಳಿದ್ನಲ್ವ ನಾನು ಸಾಮಗ್ರಿ, ಅದು ಲವಂಗ ಹಾಕ್ಕೊಂಡಿದ್ದೀನಿ. ನೀವು ಲವಂಗನ ಬೇಕಿದ್ರೆ ಸಣ್ಣ ಪುಡಿ ಮಾಡಿ ಕೂಡ ಹಾಕ್ಕೋಬೋದು. ಇವಾಗ ಇದು ಒಂದು 2-3 ಕುದಿ ಚೆನ್ನಾಗಿ ಕುದೀಲಿ. ಹಾಲು ಹಾಕಿದಾಗ ಒಂದು 3 ಕುದಿ ಚೆನ್ನಾಗಿ ಕುದಿಂದಾಗ ನೀವು ಇದನ್ನು ಬೇರೆ ಇದರಲ್ಲಿ ಪಾತ್ರೆಗೆ ಸೋದಿಸ್ಕೋಬೇಕು. ನೋಡಿ ಹೇಗೆ ಕುದೀತಾ ಇದೆ ಅಂತ. ಈ ಥರ ನೀಟಾಗಿ ಚೆನ್ನಾಗಿ ಕುದಿ ಬರಬೇಕು. ಇವಾಗ ಇದನ್ನ ಒಂದು ಬೇರೆ ಪಾತ್ರೆಗೆ ಸೋದಿಸ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ಇದನ್ನ ಒಂದು ಬೇರೆ ಪಾತ್ರೆಗೆ ಸೋದಿಸ್ಕೊಂಡಿದ್ದೀನಿ. ಆನಂತರ ಇವಾಗ ಇದಕ್ಕೆ ಕಪ್ಪಿಗೆ ಹಾಕ್ಕೊತಿದ್ದೀನಿ. 1 ಕಪ್ಪು ನನ್ನ ಸಬ್ಸ್ಕ್ರೈಬರ್ಗೋಸ್ಕರ, ಇನ್ನೊಂದು ಕಪ್ಪು ನನಗೆ. ನೋಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಈ ಥರ ನೊರೆ ಬರಬೇಕು ಅಂತ ಅಂತಿರ್ತಾರಲ್ವ, ಅಂಥವ್ರಿಗೆ ಈ ಥರ ಮೇಲಿದ್ರೆ ಹಾಕಿ ಈ ಥರ ಹಾಕಿದರೆ ನೊರೆ ಎಷ್ಟು ಸೂಪರಾಗಿ ಬರುತ್ತೆ ಅಂತ. ನಾವು ಸ್ಟೇನರ್ ತೊಗೊಂಡು ಹಾಗೆ ಡೈರೆಕ್ಟಾಗಿ ಕಪ್ಪಿಗೆ ಸೋದಿಸ್ಕೊಂಡ್ಬಿಟ್ರೆ ಈ ಥರ ನೊರೆ ಬರೋದಿಲ್ಲ. ಅದಕ್ಕೆ ಮೇಲಿದ್ರೆ ಈ ಥರ ಬೇರೆ ಬಟ್ಲಿಗೆ ಹಾಕ್ಕೊಂಡು ಮತ್ತೊಂದು ಬೇರೆ ಬಟ್ಲಿಗೆ ಹಾಕಿದರೆ ಈ ಥರ ನೊರಾಗಿ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಸೂಪರಾಗಿ ಬಂತೆ. ಪರಿಮಳ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೂಪರಾಗಿದೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.